ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂದರೆ ನಮ್ಮ ಮಗಳ ಸ್ಕೂಲಲ್ಲಿ ಗ್ರಾಜುಯೇಷನ್ ಡೇ ಆ್ಯಂಡ್ ಕುಕಿಂಗ್ ಕಾಂಪಿಟೇಷನ್ ಇತ್ತು. ಸೊ ನಾವು ಹೋಗಿ ಅಟೆಂಡ್ ಮಾಡಿದ್ವಿ. ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಪೇರೆಂಟ್ಸ್ ಯಾರು ಬರಲ್ಲ ಅಂತ ಅಂದ್ಕೊಂಡ್ರೆ ಎಷ್ಟು ಕ್ಲೌಡ್ ಇತ್ತು. ಫುಡ್ ಕೋರ್ಟ್, ಅಗ್ರಿಕಲ್ಚರಲ್ ಆ್ಯಂಡ್ ಸೈಂಟಿಸ್ಟು ತುಂಬಾ ಕ್ರಿಯೇಟಿವಿಟಿಯಿಂದ ಮಾಡಿದರು. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಹೇಗಿದೆ ಅಂತ. ವಾವ್, ತುಂಬಾ ಕ್ರಿಯೇಟಿವಿಟಿಯಿಂದ ಮಾಡಿದ್ದಾರೆ. ಕೈಂಡ್ ಫೋನ್ ಇದೆ, ಅಲ್ಲಿ ಪುಟ್ಟ ಟೆಡಿ ಬೇರ್ ಮಲಗಿದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ನೋಡೋಣ ಬನ್ನಿ, ಸೈಂಟಿಸ್ಟ್. ಸೊ ಫ್ರೆಂಡ್ಸ್, ನನಗೆ ಇಷ್ಟವಾಗಿದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡಿ ವಿಡಿಯೋ ಯಾವ ಥರ ಮಕ್ಕಳು ಕ್ರಿಯೇಟಿವಿಟಿಯಿಂದ ಮಾಡಿದ್ದಾರೆ ಅಂತ. ಇಲ್ಲಿ ಒಬ್ಬರು ಸ್ಟೂಡೆಂಟ್ ಜ್ವಾಲಾಮುಖಿ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನನಗೆ ಇಷ್ಟವಾಗಿದ್ದು ಈ ಬಾವಿ, ನೋಡಿ ಎಷ್ಟು ಕ್ರಿಯೇಟಿವಿಟಿಯಿಂದ ಮಾಡಿದ್ದಾರೆ. ಫ್ರೆಂಡ್ಸ್, ನನ್ನ ಮಗಳು ಏನು ಮಾಡಿದ್ದಾಳೆ, ನೆಕ್ಸ್ಟ್ ಫುಡ್ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾನು ಫ್ರೀ ಇಲ್ಲ, ಅಟೆಂಡ್ ಮಾಡಲ್ಲ ಅಂತ ಹೇಳಿದ್ದೆ. ಸರ್ಪ್ರೈಸಾಗಿ ಹೋಗಿ ನನ್ನ ಮಗಳ ಹತ್ರ ನಿಂತ್ಕೊಂಡೆ. ಅವಳು ನೋಡಿ ಕ್ಯೂರಿಯಾಸಿಟಿ. ಸೊ ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದರು. ಅಲ್ಲಿ ಒಂದು ವಾಟರ್ ಮೆಲನ್ ನನಗೆ ಇಷ್ಟ ಆಯಿತು. ನಾನು ತಗೊಂಡು ಮಕ್ಳಿಗೂ ತಿನ್ನಿಸಿ ಅದನ್ನು ಬೈ ಮಾಡಿ ತೊಗೊಂಡಿದ್ವಿ. ಸಲಾಡು ಚೆನ್ನಾಗಿತ್ತು, ಸಲಾಡ್ ತಿನ್ನೋದಕ್ಕೆ. ಫ್ರೆಂಡ್ಸ್, ನನ್ನ ಮಗಳು ಕುಕಿಂಗ್ ಕಾಂಪಿಟೇಷನಲ್ಲಿ ಏನು ಮಾಡಿದ್ಲು ಅಂತ ತಿಳ್ಕೊಬೇಕಾ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಾನು ಬ್ರೆಡ್ಡಿಂದ ಕೇಕ್ ಮಾಡಿಕೊಟ್ಟಿದ್ದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಮಲ್ಲಿ 75% ಮೇಲೆ ಹೋಗಿಲ್ಲ ಅಂದರೆ ಇದೇ ಕೆಲಸ ನಿಂಗೆ ಕಾಯಂ ಅಂತ ಹೇಳಿ ನನ್ನ ಮಗಳು ರ್ಯಾಕ್ ಮಾಡ್ತಾ, ಮೇಡಮ್ ನೋಡಿ ಕೇಕೆಲ್ಲ ಸೇಲ್ ಮಾಡಿ ಕೂತಿದ್ದಾರೆ. ಸೊ ಎಲ್ರಿಗೂ ಲಂಚ್ ಪ್ರಿಪ್ರೇಷನ್ ಮಾಡಿದರು. ಸೊ ಬನ್ನಿ ಊಟ ಮಾಡೋಣ. ಸ್ವಲ್ಪ ಹಾಕಿ ಸಾಕು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಆ ವಿಡಿಯೋ ಹೇಗಿತ್ತು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.